ಇಂದು ಕಲಬುರಗಿ ಜಿಲ್ಲೆಗೆ ಕಾಂಗ್ರೆಸ್ ನಾಯಕರ ದಂಡು ಆಗಮಿಸಲಿದೆ. ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಕಲಬುರಗಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಯಡ್ರಾಮಿ ಪಟ್ಟಣದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ಆಯೋಜನೆ ಮಾಡಿದ್ದು 1596 ಕೋಟಿ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ವಿವಿಧ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ, ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಬೋರ್ಡ್ಗೆ ರಾಜೇಂದ್ರ ಪಾಟೀಲ್ ಆಯ್ಕೆಗೊಂಡಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹಾಗೂ ರಮೇಶ್ ಕತ್ತಿ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಜಾರಕಿಹೊಳಿ ಬ್ರದರ್ಸ್ ಕಣಕ್ಕಿಳಿಸಿದಂತಹ 15 ಅಭ್ಯರ್ಥಿಗಳಿಗೆ ರಮೇಶ್ ಕತ್ತಿ ಸೋಲಿನ ರುಚಿಯನ್ನ ತೋರಿಸಿದ್ರು. ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಎಂಟ್ರಿ ಕೊಟ್ಟಿದ್ದು, ಹುಕ್ಕೇರಿಯಲ್ಲಿ ಕತ್ತಿ ಪ್ರಭಾವ ಕುಗ್ಗಿಸಬೇಕೆಂದು ಜಾರಕಿಹೊಳಿ ಬ್ರದರ್ಸ್ ತಂತ್ರವನ್ನು ರೂಪಿಸಿದ್ದಾರೆ. ಜೆಡಿಎಸ್ ನಾಯಕ ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಪರೋಕ್ಷವಾಗಿ ಹೆಸರು ಹೇಳದೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಬಹಿರಂಗ ಸವಾಲು ಹಾಕಿದ್ದಾರೆ. ಅರಸೀಕೆರೆ ಕ್ಷೇತ್ರದಿಂದ ಎಚ್.ಡಿ. ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಎಂಬ ಗುಸುಗುಸು ಚರ್ಚೆ ವಿಚಾರವಾಗಿ ಬಹಿರಂಗವಾಗಿ ಸವಾಲು ಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಸಾಧನೆ ಕಾರ್ಯಕ್ರಮದಲ್ಲಿ ಶಾಸಕ ಶಿವಲಿಂಗೇಗೌಡ ಇಲ್ಲಿ ಬಂದು ನಿಲ್ಲಲಿ ನೋಡೋಣ ಅಂತ ಹೇಳಿದ್ರು. ನನ್ನ ಹೆಂಡತಿನ ಒಂದೇ ಒಂದು ದಿವಸ 25 ವರ್ಷ ನನಗೂ ರಾಜಕಾರಣ ಜೀವನ ಇದೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಸೇರಿ 30 ವರ್ಷದ ರಾಜಕೀಯದಲ್ಲಿದ್ದೀನಿ. ಒಂದೇ ಒಂದು ಸಭೆನಲ್ಲಿ ಒಂದೇ ಒಂದು ಊರಿಗೆ ನಾನು ಜೊತೆನಲ್ಲಿ ಕರ್ಕ ಬಂದಿಲ್ಲ ಅಂತ ರಾಜಕಾರಣ ಯಾರು ತೋರಿಸ್ತಿದ್ರಿ. ಅದು ಎರಡನೇನು, ನಾನು ಮೊದಲನೇನು, ಎರಡನೇ ಸಿದ್ದರಾಮಣ್ಣವರು ಅವರು ಕಟ್ಟಿದ್ದಲ್ಲ. ಅದು ತಿಳ್ಕೊಳ್ಳೋದು ಅವ್ರ ಮಗನ ತೋರಿಸಿದ ರಾಜಕೀಯ ತಿಳಿಸಿರ್ಬೋದು. ಆದ್ರೆ ನಾವು ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ರಾಜಕಾರಣ ಮಾಡೋ ಕುಟುಂಬ ಅಲ್ಲ ನಮ್ದು. ನಾನು ಮಾಡಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ನಾವು ಆ ಥರದ ರಾಜಕಾರಣಿಗಳಲ್ಲ. ಯಾರಾದ್ರೂ ಇನ್ನೊಬ್ರು ಬೆಳ್ಕೊಳ್ಳಿ, ಇನ್ನೊಬ್ರು ದಾನ ಮಾಡೋಣ, ಇನ್ನೊಂದು ಸಮಾಚಾರ ಮಾಡ್ಲಿ, ಕೆಲಸ ಮಾಡ್ಲಿ, ಅವ್ರಿಗೆ ಆರೈಸಲ್ಲ, ತುಡಿತೀನಿ ಅವ್ರು. ಅದನ್ನ ಬಿಟ್ಟು ಇದನ್ನ ಬೇರೆ ಹೇಳ್ಕೊಂಡು ಶಿವಲಿಂಗೇಗೌಡ ಎಲ್ಲಿ ನಿಂತ್ಕೊತಾನಂತೆ ನಾನು ಒಳನಶಕ್ಕೆ ಹೋಗೋಣ. ನಾನು ಯಾಕ್ರಿ ಹೋಗೋಣ ಒಳನಶಕ್ಕೆ? ನನ್ನ ಭೂಮಿ, ನನಗೆ ಜನ್ಮ ಕೊಟ್ಟಿರ್ತಕ್ಕ, ನನ್ನ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಅರಸೀಕೆರೆ, ಈ ಭೂಮಿಲೇ ಸಾಯ್ತೀನಿ, ಇಲ್ಲಿ ಬದುಕ್ತೀನಿ. ಆದ್ರೆ ನಾನು ಯಾವುದೇ ಕಾರಣದಿಂದ ನನ್ನ ಜೀವನದಲ್ಲಿ ರಾಜಕೀಯ ಬಿಟ್ಟು ಮನೆಗೆ ಹೋದ್ರೂ ನಾನು ಅರಸೀಕೆರೆ. ಸರ್ಕಾರದ ಬಹು ಮಹತ್ವಾಕಾಂಕ್ಷೆ ಎತ್ತಿನಹೊಳೆ ಯೋಜನೆ ಕೋಟಿ ಕೋಟಿ ಕರೆಂಟ್ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಈ ವಿಚಾರದ ಬಗ್ಗೆ ಸಿಟಿ ರವಿ ಮಾತನಾಡಿದರು. ವಿಶ್ವೇಶ್ವರಯ್ಯ ಜಲನಿಗಮ ಮಂಡಳಿ 2025ನೇ ಸಾಲಿನಲ್ಲಿ ಇಲ್ಲಿವರೆಗೂ ಒಟ್ಟು 18.25 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಬಳಸಿಕೊಳ್ಳಲಾಗಿದೆ. ಇದೀಗ ಎತ್ತಿನಹೊಳೆ ಯೋಜನೆ ಒಟ್ಟು 223 ಕೋಟಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದೆ. ಈ ಸರ್ಕಾರದಿಂದ ಈ ಯೋಜನೆಯಿಂದ ನಷ್ಟ ಮತ್ತು ಲೂಟಿ ಆಗಿದೆ ಅಂತ ಕಿಡಿಕಾರಿದ್ದಾರೆ. ಲೂಟಿಯಾಗಿದೆ. ಯಾವ ಪ್ರದೇಶಕ್ಕೆ ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ಪ್ರಾರಂಭ ಆಯಿತು. ಆ ಪ್ರದೇಶಕ್ಕೆ ನೀರು ತಲುಪೋದು ಅನುಮಾನ. ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಚಿತ್ರದುರ್ಗಕ್ಕೆ, ತುಮಕೂರಿಗೆ, ಬೆಂಗಳೂರು ಗ್ರಾಮಾಂತರಕ್ಕೆ, ರಾಮನಗರ ಜಿಲ್ಲೆಗಳಿಗೆ ನೀರು ತಲುಪೋದು ಅನುಮಾನ. ಹಾಗಾಗಿ ಎತ್ತಿನಹೊಳೆ ಯೋಜನೆಯಲ್ಲಿ ದುಡ್ಡು ಎತ್ತಿದ್ದೇ ಕೆಲವರಿಗೆ ಆದ ಲಾಭ. ಹಾಗಾಗಿ ಯೋಜನೆ ಇದು ಜನರ ಯಾವ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಆಯಿತು ಆ ಉದ್ದೇಶವನ್ನು ಈಡೇರಿಸುತ್ತೆ ಅಂತಕ್ಕಂಥದ್ರೊಳಗೆ ಸ್ಪಷ್ಟವಾದ ಅನುಮಾನ ಇದೆ. ನಷ್ಟ ಆಗಿದೆ, ಲೂಟಿಯಾಗಿದೆ. ಶಾಸಕ ಮುನಿರತ್ನ ವಿರುದ್ಧ ಕಾಂಗ್ರೆಸ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಸ್ಲಂ ಬೋರ್ಡ್ನಲ್ಲಿ ಸೈಟ್ ನೀಡಲು ಸರ್ಕಾರ ಸಿದ್ಧತೆ ಮಾಡಿದ್ದು, ನೂರಾರು ಜನ ಕೂಲಿನಗರದ ಗಲ್ಲಿಯಲ್ಲೇ ಉಳಿದುಕೊಂಡಿದ್ರು. ತಾನೇ ಜಾಗ ಖಾಲಿ ಮಾಡಿಸಲು ಮುನಿರತ್ನ ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ. ಬೆಂಗಳೂರಿನ ಕೂಲಿ ನಗರದಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಸ್ಲಂ ಬೋರ್ಡ್ ನಿವಾಸಿಗಳ ಬದುಕು ಬೀದಿಗೆ ಬಂದಿದೆ. ಘಟನಾ ಸ್ಥಳಕ್ಕೆ ಪಶ್ಚಿಮ ವಲಯ ಆಯುಕ್ತ ರಾಜೇಂದ್ರ ಕೆವಿ ಭೇಟಿ ನೀಡಿ ಸುಟ್ಟಿರುವಂತಹ ಮನೆಗಳನ್ನು ಪರಿಶೀಲನೆ ಮಾಡಿದ್ರು. ಹತ್ತಿರದ ಸಮುದಾಯ ಭವನಗಳಲ್ಲಿ ಉಳಿದುಕೊಳ್ಳೋದಕ್ಕೆ ಬಡ ಜನರಿಗೆ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಲಕ್ಷ್ಮೀದೇವಿ ನಗರ ಇದಕ್ಕೆ ಸಂಬಂಧಪಟ್ಟಾಗೆ ಮೊನ್ನೆ ರಾತ್ರಿ 2 ಗಂಟೆಗೆ ಸ್ಪಾಂಜ್ ಅವ್ರ ಮನೆ ಒಳಗಡೆ ಏನೋ ಸ್ಪಾಂಜ್ ಅದನ್ನು ಕೆಲಸ ಮಾಡ್ತಾರೆ ಪ್ಯಾಕೇಜು. ಅಲ್ಲಿ ರಾತ್ರಿ 2 ಗಂಟೆಗೆ ಅಚಾನಕ್ಕಾಗಿ ಬೆಂಕಿ ಬಿದ್ದಿದೆ ಅಂತ ಒಂದು ಗಮನಕ್ಕೆ ಬಂದಿದೆ. ಅದರೊಳಗಡೆ ಒಂದು 3 ಮನೆಗಳಲ್ಲಿ ಭಾಳಷ್ಟು ಡ್ಯಾಮೇಜ್ ಆಗಿರೋದು ಮತ್ತು ರೂಫ್ ಮೇಲೆ ಇಟ್ಟಿರೋ ಸ್ಪಾಂಜ್ಗೆಲ್ಲ ಬೆಂಕಿ ಬಿದ್ದಿದ್ದರಿಂದ ರೂಫ್ ಎಲ್ಲ ಡ್ಯಾಮೇಜ್ ಆಗಿದೆ. ಬೇರೆಯವ್ರದ್ದೆಲ್ಲ ಒಂದು ಸ್ವಲ್ಪ ಜನಜೀವನ ಅಸ್ತ ಆಗಿರೋದು ಕಂಡುಬರುತ್ತೆ. ಇದು ಒಂದು ಸ್ಲಮ್ ಬೋರ್ಡ್ನ ಒಂದು ನೋಟಿಫೈಡ್ ಸ್ಲಮ್ ಆಗಿದೆ ಮತ್ತು ಅವರೆಲ್ಲರೂ ಭಾಳ ವರ್ಷಗಳಿಂದ ಇಲ್ಲಿದ್ದಾರೆ. ಅವ್ರಿಗೇನು ಕೆಲವೊಬ್ಬರಿಗೆ ಇರೋದಕ್ಕೆ ವ್ಯವಸ್ಥೆ ಏನಾಗಿದೆ ಮತ್ತು
ಅವರಿಗೆ ಇಮಿಡಿಯೇಟಾಗಿ ಅವರ ಮನೆಯೆಲ್ಲ ರಿಪೇರಿ ಮಾಡ್ಕೊಳೋದಕ್ಕೆ ಯಾವ್ಯಾವ ರೀತಿ ಪರಿಹಾರವನ್ನು ಇದರ ನಮ್ಮ ಬ್ಯಾಂಗ್ಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನಿಂದ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಏನೇನು ಕೊಡಿಸೋದಕ್ಕೆ ಸಹಾಯ ಮಾಡೋಕ್ಕಾಗುತ್ತೆ ಇಮಿಡಿಯೇಟ್ಲಿ ಅದನ್ನು ನಾವು ಮಾಡಿಸೋದು ವ್ಯವಸ್ಥೆ ಮಾಡ್ತೀವಿ. ಕೋಗಿಲು ಲೇಔಟ್ನ ಅಕ್ರಮ ನಿವಾಸಿಗಳನ್ನು ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡಿತ್ತು. ಕೋಗಿಲು ಲೇಔಟ್ನಲ್ಲಿ ಪೊಲೀಸ್ ತನಿಖೆ ಚುರುಕುಗೊಂಡಿದೆ. ಇತ್ತ ಕೋಗಿಲು ಲೇಔಟ್ ಖಾಲಿಯಾಗಿದೆ. ಅಕ್ರಮ ಒತ್ತುವರಿದಾರರು ಲೇಔಟ್ನಲ್ಲಿ ಜಾಗ ಖಾಲಿ ಮಾಡಿದ್ದಾರೆ. ಅಕ್ರಮ ವಾಸಿಗಳು ಇಂದು ಕೂಡ ಜಾಗವನ್ನು ಖಾಲಿ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ 4 ಆಟೋಗಳು ಅನುಮಾನವನ್ನು ಹುಟ್ಟುಹಾಕಿದ್ವು. ಸ್ಥಳೀಯರು ಅನುಮಾನದ ಮೇರೆಗೆ ಅಡ್ಡ ಹಾಕಿ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ 4 ಚಾಲಕರು ಪಶ್ಚಿಮ ಬಂಗಾಳದವರು ಅಂತ ತಿಳಿದು ಬಂದಿದೆ. ಸ್ಥಳೀಯ ಆಟೋ ಚಾಲಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಹೆಬ್ಬಾಳ ಪೊಲೀಸರು ವಾಹನವನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಆರ್ಟಿಒ ಅಧಿಕಾರಿಗಳಿಂದಲೂ ಕೂಡ ಗಾಡಿಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಬಿಜೆಪಿ ಸತ್ಯ ಶೋಧನೆ ನಡೆಸಿದೆ. ಇಂದು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ಬಿಜೆಪಿ ಸತ್ಯ ಶೋಧನಾ ಸಮಿತಿ ವರದಿ ಸಲ್ಲಿಕೆ ಮಾಡಲಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ತಂಡ ಸ್ಥಳ ಪರಿಶೀಲಿಸಿ ಸ್ಥಳೀಯರಿಂದ ಮಾಹಿತಿ ಸಂಗ್ರಹ ಮಾಡಿದೆ. ಕಾಸರಗೋಡ್ನಲ್ಲಿ ಮಲಯಾಳಂ ಹೇರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಮಲಯಾಳಂ ಹೇರಿಕೆ ಖಂಡಿಸಿ ಹಿರಿಯ ಕನ್ನಡ ಪರ ಹೋರಾಟಗಾರರ ನೇತೃತ್ವದಲ್ಲಿ ರಾಜಭವನ ಮುತ್ತಿಗೆ ಹಾಕಲಿದ್ದಾರೆ. ಕನ್ನಡ ಚಳುವಳಿ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡ ಪರ ಹೋರಾಟಗಾರರು ರಾಜಭವನ ಮುತ್ತಿಗೆಗೆ ಸಿದ್ಧತೆಯನ್ನು ನಡೆಸಿದ್ದಾರೆ. ವಿಶ್ವದಲ್ಲಿ 3ನೇ ಮಹಾಯುದ್ಧ ನಡೆಯುವ ಸಾಧ್ಯತೆ ಇದೆ ಅಂತ ಕೋಡಿಮಠದ ಮಹಾಸಂಸ್ಥಾನದ ಜಗದ್ಗುರು ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ನುಡಿದಿದ್ದಾರೆ. ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಗಳು ಬರುತ್ತವೆ. ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಬದಲಾವಣೆ ಇದೆ ಅಂತ ಹೇಳಿದ್ದಾರೆ. ಈ ಬರುವ ಸಂಕ್ರಾಂತಿ ಶುಭ ಎಲ್ಲರಿಗೆ ಆಗಲಿ, ಒಳ್ಳೆಯದಾಗಲಿ. ಕರ್ನಾಟಕಕ್ಕೆ ತೊಂದರೆ ಇಲ್ಲ, ಮಳೆ ಬೆಳೆ ಆಗ್ತಾನೆ. ಯುಗಾದಿ ನಂತರ ಭಾಳ ಫಲ ಹೇಳೋಣಂತೆ. ಈ ವರ್ಷ ಓಸೆ ಜಾಸ್ತಿ ಅಶುಭ ಇದ್ದಾವೆ. ಯುಗಾದಿವರೆಗೆ ಏನು ಹೇಳೋಕ್ಕಾಗಲ್ಲ, ಯುಗಾದಿ ನಂತರ ಹೇಳ್ತೀವಿ. ರಾಷ್ಟ್ರ ರಾಜಕಾರಣದಲ್ಲಿ ಏನಾಗ್ತಪ್ಪ? ಅಲ್ಲಿಯೂ ಬದಲಾವಣೆ ಆಗ್ತದೆ. ದೇಶದಲ್ಲಿ ಏನಾಗ್ತದೆ? 3ನೇ ಮಹಾಯುದ್ಧ ಇದೆಯೇನಪ್ಪ? ಅವಕಾಶ ಇದೆ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಮನೆಯ ಅಡಿಪಾಯ ಹಾಕುವಾಗ ತಾಮ್ರದ ತಂಬಿಗೆಯಲ್ಲಿ ಚಿನ್ನಾಭರಣಗಳು ಸಿಕ್ಕಿದ್ವು. ಇದು ರಾಜ್ಯದಾದ್ಯಂತ ಸಂಚಲನಕ್ಕೆ ಕಾರಣವಾಗಿತ್ತು. ಇದೀಗ ಬಂಗಾರ ಸಿಕ್ಕ ಪ್ರಕರಣದ ಮಹತ್ವದ ತಿರುವನ್ನ ಪಡೆದುಕೊಂಡಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಮಾಡೋದಕ್ಕೆ ಆಗ್ರಹ ಕೇಳಿ ಬಂದಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ನಿಧಿ ಹಾಗೂ ದೇವಸ್ಥಾನ ಹುದುಗಿ ಹೋಗಿವೆ. ಹೀಗಾಗಿ ಲಕ್ಕುಂಡಿ ಗ್ರಾಮದ ಉತ್ಖನನ ಮಾಡಬೇಕು ಅಂತ ಸಂಶೋಧಕ ಅಪ್ಪಣ್ಣ ಹಂಜೆ ತಿಳಿಸಿದ್ದಾರೆ. ಲಕ್ಕುಂಡಿ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಐತಿಹಾಸಿಕ ಕೇಂದ್ರ. ಇದು ರಾಷ್ಟ್ರಕೂಟರ ಕಾಲದಿಂದಲೂ ಕೂಡ ಇದರ ಆಡಳಿತವನ್ನು ಪ್ರಾರಂಭ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಒಂದು ಕಾಲದಲ್ಲಿ ಸುಮಾರು 11-12ನೇ ಶತಮಾನದಲ್ಲಿ ಇದೊಂದು ಉಪ ಆಡಳಿತ ವಿಭಾಗ, ಅಂದರೆ ಒಂದು ರಾಜಧಾನಿ, ಉಪ ರಾಜಧಾನಿಯೂ ಕೂಡ ಆಗಿತ್ತು. ಹಾಗಾಗಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಇಲ್ಲೊಂದು ಟಂಕಸಾಲೆನೂ ಇತ್ತು. ಆ ಟಂಕಸಾಲೆಯಲ್ಲಿ ನಾಣ್ಯ ಮುದ್ರಣ, ಲೊಕ್ಕಿ ಗದ್ಯಾನ ಅಂತಕ್ಕಂಥ ನಾಣ್ಯ ಮುದ್ರಣ ಆಗ್ತಾ ಇತ್ತು, ಅಚ್ಚ ಹಾಕಿಸ್ತಾ ಇದ್ರು. ಅದನ್ನು ನಾವು ಲೊಕ್ಕಿ ಗದ್ಯಾನ ಅಂತೇಳಿ ಕರಿತೀವಿ, ಚಿನ್ನದ ನಾಣ್ಯ ಅದು. ಆದರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಚಲಾವಣೆಯಲ್ಲಿ ಇದ್ದಂಥ ನಾಣ್ಯ. ಆಮೇಲೆ ಮುಂದೆ ಹೊಯ್ಸಳರ ಕಾಲದಲ್ಲೂ ಕೂಡ ಇದು ಒಂದು ಉಪ ರಾಜಧಾನಿ ಆಗಿತ್ತು ಅಂತಕ್ಕಂಥ ವಿಚಾರ ನಮಗಿಲ್ಲಿ ಶಾಸನಗಳು. ತುಂಗಭದ್ರಾ ಜಲಾಶಯದ ಗೇಟ್ ಅಳವಡಿಕೆ ಕಾರ್ಯ ಮಂದಗತಿಯಲ್ಲಿ ಸಾಗ್ತಾ ಇದೆ. ಕಾಮಗಾರಿ ಹೀಗೆ ಆದರೆ ಮುಂದಿನ ವರ್ಷವೂ ಕೂಡ ರೈತರಿಗೆ ದೇವರೇ ಗತಿ. ಒಂದು ಗೇಟ್ ಫಿಟ್ ಮಾಡೋಕೆ 17 ದಿನ ತಗೊಂಡ್ರೆ ಉಳಿದ ಗೇಟ್ಗೆ ಇನ್ನೆಷ್ಟು ದಿನ ಬೇಕು ಅಂತ ರೈತರು ಕಿಡಿಕಾರಿದ್ದಾರೆ. ಡ್ಯಾಮ್ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ರೈತರು ಸಹಕಾರ ನೀಡಿದ್ರು, ಆದರೆ ನಿಧಾನಗತಿಯಲ್ಲಿ ಸಾಗ್ತಾ ಇರುವಂಥ ಕಾಮಗಾರಿ ವಿರುದ್ಧ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಹುಲಿ ದಾಳಿ ಮುಂದುವರೆದಿದ್ದು ಜನರು ಸಿಡಿದಿದ್ದಾರೆ. ಹಸು ಮೇಲೆ ಹುಲಿ ದಾಳಿ ಮಾಡ್ತಾ ಇದ್ದು ಗ್ರಾಮಸ್ಥರಿಂದ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮಾಹಿತಿ ನೀಡಿದರೂ ಕೂಡ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನ ನಡೆಸಿದ್ದಾರೆ.
ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನಲ್ಲಿ ಖದೀಮರು ದೇವಸ್ಥಾನದ ಹುಂಡಿಯನ್ನ ಕದ್ದಿದ್ದಾರೆ. ನಿಪ್ಪಾಣಿ ಹೊರವಲಯದ ಆಂದೋಲನ ನಗರದಲ್ಲಿರುವಂತಹ ಶ್ರೀ ಸ್ವಾಮಿ ಸಮರ್ಥ ದೇವಸ್ಥಾನದಲ್ಲಿ ಕಳ್ಳರ ಮುಖವಾಡ ಧರಿಸಿ ಕಳ್ಳತನ ಮಾಡಿದ್ದಾರೆ. ನಿಪ್ಪಾಣಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ರಸಗೊಬ್ಬರ ಅಂಗಡಿಯಲ್ಲಿ ಕಳ್ಳನ ಕೈಚಳಕ ತೋರಿಸಿರುವಂಥದ್ದು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಭೇರ್ಯಾ ಗ್ರಾಮದಲ್ಲಿ ಘಟನೆ ನಡೆದಿದೆ. ಅಂಗಡಿಯಲ್ಲಿದ್ದಂಥ 65,000 ಹಣವನ್ನು ಕದ್ದು ಆಸಾಮಿ ಪರಾರಿಯಾಗಿದ್ದಾನೆ. ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶೋಕಿಗಾಗಿ ಕಳ್ಳತನವನ್ನೇ ವೃತ್ತಿ ಮಾಡಿಕೊಂಡಿದ್ದವರನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕಳ್ಳರು 38 ಕಳ್ಳತನ ಪ್ರಕರಣದಲ್ಲಿ ಜೈಲು ಸೇರಿ ಹೊರಬಂದ್ರು. ಬುದ್ಧಿ ಕಲಿಯದೆ ಕಳ್ಳತನ ಮಾಡೋದನ್ನ ಮುಂದುವರೆಸಿದ್ರು. ಮೈಸೂರಿನ ಸದ್ದಾಂ ಹುಸೇನ್ ಹಾಗೂ ಸೈಯದ್ ಆಯೂಬ್ ಎಂಬುವರನ್ನ ಕಿರುಗಾವಲು ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಕಳ್ಳರಿಂದ 31.98 ಲಕ್ಷ ಮೌಲ್ಯದ 253 ಗ್ರಾಂ ಚಿನ್ನ, 17 ಗ್ರಾಂ ಬೆಳ್ಳಿ, ಪಲ್ಸರ್ ಹಾಗೂ ಆಕ್ಸಿಸ್ ಬೈಕ್ ವಶಪಡಿಸಿಕೊಂಡಿದ್ದಾರೆ. ಕೊಪ್ಪಳದ ಐತಿಹಾಸಿಕ ಸ್ಥಳ ನವಬೃಂದಾವನದಲ್ಲಿ ಕರಡಿ ಪ್ರತ್ಯಕ್ಷವಾಗಿದೆ. ಶ್ರೀರಾಯರ ಮಠ, ಉತ್ತರಾದಿ ಮಠ ಸೇರಿದಂತೆ ವಿವಿಧ ಮಠಗಳ ಶ್ರೀಗಳು ಭಕ್ತರು ಆರಾಧನೆ ನಡೆಸುವ ಸ್ಥಳವಾಗಿರುವಂತಹ ನವಬೃಂದಾವನದಲ್ಲಿ ಕರಡಿ ಕಂಡು ಬಂದಿರುವುದು ಜನ ಇದರಿಂದ ಬೆಚ್ಚಿ ಬಿದ್ದಿದ್ದಾರೆ. ಹಾಸನದ ಅರೇಹಳ್ಳಿ ಬಿಕ್ಕೋಡು ಭಾಗದಲ್ಲಿ ಕಾಡಾನೆ ದಾಂಧಲೆ ಮುಂದುವರೆದಿದೆ. ನಾಯಿಯನ್ನ ಹೆಮ್ಮೆಟ್ಟಿಸಲು ಕಾಡಾನೆ ಮನೆಯಂಗಳಕ್ಕೆ ನುಗ್ಗಿದೆ. ಕೂದಲೆಳೆಯ ಅಂತರದಲ್ಲಿ ಮನೆ ಮಾಲೀಕ ಮತ್ತು ಮನೆ ಸದಸ್ಯರು ಪಾರಾಗಿದ್ದಾರೆ. ಒಂದು ಎರಡಿದಾವೆ. ಪೆನ್ಸಿಲ್ ಹೋಗವ ಬೀದರ್ ಜಿಲ್ಲೆ ಚಿಟಗುಪ್ಪ ಮೂಲದ ಪೊಲೀಸ್ ಕಾನ್ಸ್ಟೇಬಲ್ ಮಚ್ಚೇಂದ್ರ ವಿರುದ್ಧ ಕಿರುಕುಳದ ಆರೋಪ ಕೇಳಿ ಬಂದಿದೆ. ನಟ ದರ್ಶನ್ ಸ್ಟೈಲ್ನಲ್ಲಿಯೇ ಮಾಸ್ ಡೈಲಾಗ್ ಹೊಡೆದು ಪತ್ನಿಗೆ ಪೊಲೀಸ್ ಸಪ ಟಾರ್ಚರ್ ನೀಡಿದ್ದಾನಂತೆ. ವರದಕ್ಷಿಣೆಗೆ ಡಿಮ್ಯಾಂಡ್, ಮಕ್ಕಳಾಗ್ತಿಲ್ಲ ಅಂತ ಪತ್ನಿಯ ಮೇಲೆ ದೈಹಿಕ ಹಾಗೂ ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಅಂತ ಸೀನಾ ಆರೋಪಿಸಿದ್ದಾರೆ. ಪೊಲೀಸರಿಗೆ ದೂರನ್ನ ನೀಡಿದ್ರೆ ಕೇಸ್ ದಾಖಲಿಸ್ತಾ ಇಲ್ಲ, ನಮಗೆ ನ್ಯಾಯ ಕೊಡಿ, ರಕ್ಷಣೆ ಕೊಡಿ ಅಂತ ಸಂತ್ರಸ್ತ ಮಹಿಳೆ ಅಳಲನ್ನ ತೋಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಕ್ಕೆ ಹೋಗುವ ಪ್ರವಾಸಿಗರೇ ಎಚ್ಚರ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಜನರು ಕಂಗಾಲಾಗಿದ್ದಾರೆ. ನಡು ರಸ್ತೆಯಲ್ಲಿ ವಾಹನ ಸವಾರರಿಗೆ ಚಿರತೆ ದರ್ಶನ ಕೊಟ್ಟಿದೆ. ಕಣಿವೆ ಬಸವಣ್ಣ ಪ್ರದೇಶ ಡೇಂಜರ್ ಝೋನ್ ಆಗಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಗೂಂಡಾಗಳ ಅಟ್ಟಹಾಸ ಮುಂದುವರೆದಿದೆ. ವಕೀಲರ ಕಚೇರಿಗೆ ನುಗ್ಗಿ ದಾಂಧಲೆಯನ್ನು ಎಬ್ಬಿಸಿ ಕಚೇರಿ ಧ್ವಂಸವನ್ನ ಮಾಡಿದ್ದಾರೆ. ವಕೀಲ ಉಮಾಶಂಕರ್ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ರಾಜ್ಯ ಅನೇಕ ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಶೀತಗಾಳಿ ಬೀಸಲಿದ್ದು ಜನರು ಅಲರ್ಟ್ ಆಗಿರುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು 3 ದಿನ ಚಳಿಯಿಂದಾಗಿ ಸಿಲಿಕಾನ್ ಸಿಟಿ ನಡುಗಲಿದೆ. ಬೆಂಗಳೂರಲ್ಲಿ ಚಳಿ ಜೊತೆಗೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಶೀತಗಾಳಿ ಮುಂದುವರಿಯೋದ್ರಿಂದ ಆಗ್ರಾ ಪ್ರದೇಶದಲ್ಲಿ ಮಂಜಿನ ತೆಳುವಾದ ಪದರ ಆವರಿಸಿದೆ. ಟಿವಿಕೆ ಅಧ್ಯಕ್ಷ ಮತ್ತು ನಟ ವಿಜಯ್ ಚೆನ್ನೈ ವಿಮಾನ ನಿಲ್ದಾಣದಿಂದ ದೆಹಲಿಗೆ ವಿಮಾನದಲ್ಲಿ ಹೋಗಿದ್ದಾರೆ. ಕರೂರ್ ಕಾಲ್ತುಳಿತದ ತನಿಖೆಗಾಗಿ ವಿಜಯ್ ಇಂದು ದೆಹಲಿಯಲ್ಲಿ ಕೇಂದ್ರ ತನಿಖಾ ದಳದ ಮುಂದೆ ಹಾಜರಾಗಲಿದ್ದಾರೆ.
ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿ ಪರ್ವ ಚುರುಕುಗೊಂಡಿದ್ದು ಅಧಿಕಾರಿಗಳ ಜೊತೆಗೆ ಸಿಎಂ ಯೋಗಿ ಆದಿತ್ಯನಾಥ್ ಸಭೆ ನಡೆಸಿದ್ದಾರೆ. ಇನ್ನು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಯೋಗಿ ಆದಿತ್ಯನಾಥ್ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಗುಜರಾತ್ನ ಅಹಮದಾಬಾದ್ನ ಸಬರಮತಿ ನದಿ ದಂಡೆಯಲ್ಲಿ 2026ರ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೀತಾ ಇದೆ. ಗಾಳಿಪಟ ಉತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಭಾಗವಹಿಸಲಿದ್ದಾರೆ. In order to meet you, our Honorable Prime Minister Sir, Shri Narendra Modi ji, and our honorable guest, esteemed guest, our Chancellor of Germany, Mr. Friedrich Merz, is here. Welcome, sir. Herzlich willkommen, Herr Bundeskanzler. India and Germany soaring together like the kites of Gujarat. We welcome our esteemed dignitaries. You can see on both the sides the culture of our nation. Kuchipudi, Bharatnatyam, the acrobats of Mal. ಗುಜರಾತ್ನ ಅಹಮದಾಬಾದ್ನ ಸಬರಮತಿ ನದಿ ದಂಡೆಯಲ್ಲಿ 2026ರ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೀತಾ ಇದೆ. ಜನವರಿ 10ರಿಂದ 14ರವರೆಗೆ ಗುಜರಾತ್ನಾದ್ಯಂತ ಗಾಳಿಪಟ ಉತ್ಸವ ನಡೀತಾ ಇದೆ. ತಮಿಳುನಾಡಿನ ಪ್ರಮುಖ ಹಬ್ಬಗಳಲ್ಲಿ ಒಂದಾದಂತಹ ಪೊಂಗಲ್ಗೆ ಭರ್ಜರಿ ಸಿದ್ಧತೆ ನಡೆಸಲಾಗ್ತಾ ಇದೆ. ಪೊಂಗಲ್ ಆಚರಣೆಗೆ ಅಗತ್ಯವಾದಂತಹ ವಸ್ತುಗಳಾದ ತೆಂಗಿನಕಾಯಿ, ಬಾಳೆ ಎಲೆಗಳು, ಕಬ್ಬು ಬೆಲೆ ಗಗನಕ್ಕೇರಿದೆ. Foto.